ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಅತ್ಯಂತ ಪವರ್ಫುಲ್ ಹಾಗೆ ಬೇಗ ಕೆಲಸಗಳು, ಹಾಗೆ ಬೇಗ ಕೋಪ, ಹಾಗೆ ನಮಗೆ ರಕ್ತಕ್ಕೆ ಕಾರಕ, ಒಂದು ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರಬೇಕು ಅಂದರೆ ಅತಿ ಅವಶ್ಯಕವಾಗಿ ಕುಜನ ಕಾರಕತ್ವ ಬೇಕೇ ಬೇಕು. ಮುಖ್ಯವಾಗಿ ಜಾತಕದ ಪ್ರಕಾರ ಸೈನಿಕ ಅಂದರೆ ಸೇನಾಧಿಪತಿ ಅಂತ ನೋಡ್ತೀವಿ. ಇವತ್ತು ನಾವು ದೇಶವನ್ನು ಉಳಿಸ್ಬೇಕು ಅಂದರೆ ಕುಜನ ಪಾತ್ರ ಅತ್ಯವಶ್ಯಕ. ನಿಜವಾಗ್ಲೂ ಇವತ್ತು ದೇಶ ಉಳಿದಿದೆ ಅಂದರೆ ಕುಜನ ಪಾತ್ರ ಅತೀ ಅವಶ್ಯಕ. ನಾವಿವತ್ತು ಶಾಂತಿ ಮಾಡ್ತಾ ಇದ್ದೇವೆ. ಶಾಂತಿ ಮಾಡಿದ್ರೆ ವಿ ಲಾಸ್ಟ್ ದ ಪವರ್ ಆಫ್ ಕುಜ. 100% ಕುಜನ ಒಂದು ತತ್ವನೇ ಕಡಿಮೆ ಆಗುತ್ತೆ. ಆ ಪೇಟ್ರಿಯಾಟಿಸಮ್, ಯಾಕೆಂದರೆ ಆ ಪೇಟ್ರಿಯಾಟಿಸಮ್ ಹಾಳಾಗ್ಬಿಡ್ತದೆ ಕುಜನ ಒಂದು ಸಪ್ರೆಸ್ ಮಾಡ್ತಾ ಬಂದರೆ. ಮಾತೆತ್ತರೆ ಕುಜ ದೋಷ, ಕುಂಭವಿವಾಹ, ಹಾಗೆ ಆ ಕುಜನ ಶಾಂತಿ ಎಕ್ಸೆಟ್ರಾ ಎಲ್ಲ ಮಾಡ್ತವೆ. ಬಟ್ ಒಂದು ಥಿಂಗ್ ಯಾಕಪ್ಪ ಹೇಳ್ತಾ ಇದ್ದೀನಿ, ಯೂಶಲಿ ಕುಜ ನೋಡಿ ಉಚ್ಚ ರಾಶಿಗೆ ಹೋಗ್ತಾ ಇದ್ದಾನೆ 16ನೇ ತಾರೀಕು ಇದೇ ತಿಂಗಳು. ಇದರಿಂದ 22 ಫೆಬ್ರವರಿಗೂ ಕೂಡ ಕುಜ ಉಚ್ಚ ರಾಶಿಯಲ್ಲಿರ್ತಕ್ಕಂಥದ್ದು ಅತ್ಯಂತ ಪ್ರಭಾವಶಾಲಿ. ಮಕರ ರಾಶಿಯವರಿಗೆ ಅಂದರೆ ಮಕರ ರಾಶಿಗೆ ಪ್ರವೇಶ, ಕುಜನ ಪ್ರವೇಶ ಯಾರಿಗೆ ರಾಜಯೋಗವನ್ನು ಕೊಡುತ್ತೆ, ಅತ್ಯಂತ ಶುಭ ಯೋಗವನ್ನು ಕುಜ ಕೊಡ್ತಕ್ಕಂಥದ್ದು ಇರ್ತದೆ. ಇದು ಮ್ಯಾಕ್ಸಿಮಮ್ ಅತ್ಯಂತ ಪ್ರಭಾವಶಾಲಿಯಾಗಿ ಈ ಎರಡು ರಾಶಿಗಳಿಗಂತೂ ಅತ್ಯಂತ ಪ್ರಭಾವವಾಗಿ ಅವರಿಗೆ ಯೋಗಗಳನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಮ್ಯಾಕ್ಸಿಮಮ್ ಯೋಗ ಸ್ಥಾನದ ಆಧಿಪತ್ಯವನ್ನು ಕೊಡ್ತಕ್ಕಂಥದ್ದು ಇವೆರಡು ರಾಶಿಗಳಿಗೆ. ಮಿಕ್ಕ ರಾಶಿಯವರಿಗೆ ಆ ಫಲಗಳಿರ್ತದೆ. ರಾಶಿ ಲಗ್ನವನ್ನು ನಾವು ನೋಡಬೇಕಾಗ್ತದೆ. ಬಟ್ ಒಂದು ಥಿಂಗ್, ಕುಜನ ಪಾತ್ರ ಸರಳವಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಈ ಒಂದು ಕುಜ ಅಸ್ತಂಗತನಾಗೇ ಇರ್ತಾನೆ. ಅಸ್ತಂಗತ ಅಂದರೆ ಮೌಢ್ಯ. ದಶಮ ಸ್ಥಾನಕ್ಕೆ ಹೋದರೆ ದಶಮ ಸ್ಥಾನದ ಫಲಗಳನ್ನು ಸೂರ್ಯ ಕಸಿದುಕೊಳ್ತಕ್ಕಂಥದ್ದು ಹೇಳ್ಕೊಂಡ್ಬಿಡ್ತಾನೆ. ಅಂದರೆ ಪವರ್ 10th ಹೌಸ್ ಅಂದರೆ ದ ಪವರ್ ಹೌಸ್ ಅಂತ ಕರಿತೀವಿ. ಅಡ್ಮಿನಿಸ್ಟ್ರೇಷನ್ಸ್ ಪವರ್, ಹಣಕಾಸಿನ ಪವರ್, ಯಾವುದಾದ್ರೂ ಒಂದು ಭಾಗವನ್ನು ಸೂರ್ಯ ಕಳಿಸ್ತಾರೆ. ಆದರೆ ಸೂರ್ಯನೊಟ್ಟಿಗೆ ಕುಜನಿದ್ದಾನೆ. ಯುತಿ ಇದು ಟ್ರೆಮಂಡಸ್ ಆಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಯಾಕೆಂದರೆ ಪಂಚಮಾಧಿಪತಿ ದಶಮ ಸ್ಥಾನ ಅದೊಂದು ರಾಜಯೋಗ, ಕುಜ ಉಚ್ಚಸ್ಥಾನ ರಾಜಯೋಗ. ದ ಬ್ಯೂಟಿಫುಲ್ ಒಂದು ಕಾಂಬಿನೇಷನ್ ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ಯುಕ್ತ ಯೋಗ ಇದೆಲ್ಲ ನಿಜವಾಗ್ಲೂ ಯಾರಿಗೆ ಯಾವ ಫಲ, ಅದರಲ್ಲೂ ವಿಶೇಷವಾಗಿ ಸೂರ್ಯದಶ ಅಥವಾ ಕುಜ ದಶ ನಡೀತಾ ಇದೆ, ಕುಜ ದಶನೇ ನಡೀತಾ ಇದೆ ಅಂದರೆ ಕುಜ ದಶ, ಕುಜ ಭುಕ್ತಿ ಇದೆ, ಮ್ಯಾಕ್ಸಿಮಮ್ ಪವರ್ ಸಿಗ್ತಕ್ಕಾಗ್ತದೆ. ಯಾರಿಗೆ ಯಾವ ಫಲಗಳು ಲಭ್ಯವಾಗ್ತದೆ, ಈ ಒಂದು ಕಾಲ ಏನು ಫಲಗಳು ನಾವು ನಿರ್ಣಯವನ್ನು ಮಾಡ್ಬೋದು 200% ನೋಡೋಣ. ಮೊದಲು ಮೇಷಲಗ್ನ ನೋಡಿ. ಮೇಷಲಗ್ನಕ್ಕೆ 1 ಮತ್ತು 8ರ ಅಧಿಪತಿ ದಶಮ ಸ್ಥಾನದಲ್ಲಿ ಸ್ಥಿತ, ಜೊತೆಗೆ ಪಂಚಮಾಧಿಪತಿ ತೋದಲ್ಲಿರೋದ್ರಿಂದ ಮ್ಯಾಕ್ಸಿಮಮ್ ಇದೊಂದು ಕಾಲ ಅಧಿಕಾರದ ವಿಚಾರದಲ್ಲಿ, ಒಂದು ಸಾಧನೆಯನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಅತ್ಯಂತ ಶುಭವನ್ನು ಕೊಡ್ತದೆ. ಅಷ್ಟಮಾಧಿಪತಿ ಕೂಡ. ಬಟ್ ಅಡ್ಮಿನಿಸ್ಟ್ರೇಷನ್ ಪವರ್ಗೋಸ್ಕರ ನೀವು ಸ್ವಲ್ಪ ಮಟ್ಟಿಗೆ ಎಫರ್ಟ್ ಆಗ್ತಕ್ಕಂಥದ್ದು ಅತಿ ಅವಶ್ಯಕ. ಬಟ್ ಈಗೋಸ್ಟಿಕ್ ನೇಚರ್ ತುಂಬ ಜಾಸ್ತಿ ಇರ್ತದೆ. ಯಾವುದಾದ್ರೂ ಒಂದು ಪಾಸಿಟಿವ್ ನೆಗೆಟಿವ್, ಅಸ್ತಂಗತನಾಗದಾಗ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇರ್ತದೆ. ಬಟ್ ಸೂರ್ಯನೊಟ್ಟಿಗೆ ಇರೋದ್ರಿಂದ ಆ ಒಂದು ಯುತಿ ನಿಮಗೆ ಅತ್ಯಂತ ಶುಭಯೋಗವನ್ನು ಕೊಡುತ್ತೆ. ಮೇಷಲಗ್ನಕ್ಕೆ ಯಾರ್ಯಾರು ಈ ತಂದೆಯ ಆಸ್ತಿಯ ವಿಚಾರದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಇದಕ್ಕಿದ್ದ ಹಾಗೆ ಒಂದು ಅಭಿವೃದ್ಧಿ ಸಾಂಕೇತಿಕವಾಗಿ ಸಿಗ್ತಕ್ಕಂಥದ್ದು ಮೇಷಲಗ್ನಕ್ಕೆ ಬರುತ್ತೆ. ಬಟ್ ದಾಂಪತ್ಯದಲ್ಲಿ ಎಚ್ಚರ, ಇದು ಬಹಳ ಮುಖ್ಯವಾಗಿ ನೋಡಬೇಕಾಗುತ್ತೆ. ದಾಂಪತ್ಯದ ವಿಚಾರವಾಗಿ ಸ್ವಲ್ಪ ತೊಡಕುಗಳು ಉಂಟಾಗ್ತಕ್ಕಂಥದ್ದು ಇರುತ್ತೆ. ಬೇರಾಗಿ ಇನ್ಯಾವುದೇ ವಿಚಾರದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಬಟ್ ಆರೋಗ್ಯ ಹಾಗೆ ದಾಂಪತ್ಯ ಇದರಲ್ಲಿ ಸ್ವಲ್ಪ ಜಾಗರೂಕರಾಗಿದ್ದಷ್ಟು ಒಳ್ಳೆಯದು. ಈ ಅತ್ಯಂತ ಸುಲಭದ ಮಾರ್ಗವಾಗಿ ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿ ಕುಜನ ಸ್ಟ್ರೆಂಥನ್ ಮಾಡ್ಕೊಳ್ಳಿ. ಈ ಒಂದು ಸಮಯ ಕುಜ ಸ್ಟ್ರೆಂತ್ ಮಾಡಬೇಕು. ಓಂ ಅಂಗಾರಕಾಯ ನಮಃ, ಓಂ ಅಂಗಾರಕಾಯ ನಮಃ. ದಕ್ಷಿಣಾಭಿಮುಖವಾಗಿ ಕೂತ್ಕೊಳ್ಳಿ. ಸಂಧ್ಯಾ ಸಮಯದಲ್ಲಿ ಕುಜ ದಶನ ನಡೀತಾ ಇದೆಯಾ,
ಪವರ್ ಇನ್ನೂ ಪವರ್ ಜಾಸ್ತಿ ಆಗುತ್ತೆ, ಮ್ಯಾಕ್ಸಿಮಮ್ ಅಥಾರಿಟಿ ಸಿಗ್ತದೆ. ಅದೇ ರೀತಿಯಾಗಿ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಇಲ್ಲಿ 9ರ ಸ್ಥಾನ ಉಚ್ಚ ಸ್ಥಾನ ಕುಜ. ನೋಡಿ, ವಿದೇಶ ಪ್ರಯಾಣಕ್ಕೆ 7 ಮತ್ತು 12ರ ಅಧಿಪತಿ ವಿದೇಶ ಪ್ರಯಾಣಕ್ಕೆ ಹೇಳಿ ಮಾಡಿಸಿದಂಥ ಕಾಲ. ಎಕ್ಸಲೆಂಟಾಗಿ ವರ್ಕ್ ಆಗ್ತದೆ. ಏನಾದರೂ ವಿದೇಶಕ್ಕೆ ಏನಾದರೂ ಪ್ರಯಾಣಕ್ಕೆ ಸಿದ್ಧತೆ ಅಂದರೆ ಹೋಗಬೇಕು ಅಂದರೆ ನಾನು ಆ ಥರ ಹೋಗ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ದ ಬೆಸ್ಟ್ ಟೈಮ್ ಆಗ್ತದೆ. ಬಟ್ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ಕೊಳ್ಳುತ್ತೆ. ಒಂದು ಡಿಫಾಲ್ಟ್ ಏನಾದರೂ ಸಂಧಾನದ ವಿಚಾರಕ್ಕೆ ಬಂದಾಗ, ದಾಂಪತ್ಯದಲ್ಲಿ ಸಮಸ್ಯೆ ಇತ್ತು, ಸಂಧಾನಕ್ಕೆ ಬಂದಾಗ ಸಂಧಾನ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಇಲ್ಲಿ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಉತ್ತಮ ಫಲ ಇಲ್ಲಿ ಕಡಿಮೆ ಆಗ್ತದೆ. ದಾಂಪತ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ ನಾನು ಹೇಳಿದಾಗ ಅಲ್ಲಿ ಸಂಧಾನಕ್ಕೆ ಹೋದಾಗ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ. ಬಟ್ 9ರ ಸ್ಥಾನ ಭಾಗ್ಯಸ್ಥಾನ. ಆದರೆ ವಿದೇಶ ಪ್ರಯಾಣಕ್ಕೆ ಎತ್ತಿದ ಕೈ. ವೃಷಭ ರಾಶಿ ವೃಷಭ ಲಗ್ನಕ್ಕೆ ಇದೊಂದು ಕಾಲ ಅತ್ಯಂತ ಶುಭವನ್ನು ಕೊಡುತ್ತೆ, ಉಚ್ಚನಾಗಿರೋದ್ರಿಂದ. ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ 6 ಮತ್ತು 11ರ ಅಧಿಪತಿ 8ರ ಸ್ಥಾನದಲ್ಲಿ ಅಸ್ತಂಗತ ಸೂರ್ಯನೊಟ್ಟಿಗಿರೋದ್ರಿಂದ ಅಸ್ತಂಗತ ಆದರೆ ವಿಪರೀತ ಕೋಪ ಜಾಸ್ತಿ ಆಗಿಬಿಡುತ್ತೆ. 6 ಮತ್ತು 8ರ ಅಧಿಪತಿ ಅಂದರೆ 6 ಮತ್ತು 11ರ ಅಧಿಪತಿ. ಬಟ್ ಅಷ್ಟಮ ಸ್ಥಾನ ಕುಗ್ಗುತ್ತೆ. ಅಷ್ಟಮ ಸ್ಥಾನ ಅಂದರೆ ಏನಾದರೂ ನೀವು ಅಟ್ಲೀಸ್ಟ್ ಒಂದು ರಿಸರ್ಚಲ್ಲಿದ್ದೀರಿ, ಒಂದು MS ಅಂದರೆ ಡಾಕ್ಟರ್ಸಲ್ಲಿದ್ದೀರಿ, ಅಂದರೆ ಸರ್ಜನ್ ಆಗಿದ್ದೀರಿ, ಆ ಒಂದು ವಿಚಾರಗಳಲ್ಲಿ ಸ್ವಲ್ಪ ಡೌನ್ ಆಗ್ತದೆ. ಮಿಕ್ಕ ವಿಚಾರ ಇದ್ದಕ್ಕಿದ್ದಾಗೆ ಧನಾಗಮ, ಸೈಟ್ ಮಾರ್ತಾ ಇದ್ದೀನಿ ಅಥವಾ ಕೊಂಡುಕೊಳ್ತಾ ಇದ್ದೀನಿ, ಇವೆಲ್ಲ ವಿಚಾರದಲ್ಲಿ ಅತ್ಯಂತ ಶುಭ ಫಲಪ್ರಾಪ್ತಿಯಾಗುತ್ತೆ. ಹರ್ನರ್ಡ್ ಮನಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರುತ್ತೆ. ಬಟ್ ಅಷ್ಟಮ ಸ್ಥಾನ ಅಷ್ಟು ಒಳ್ಳೆಯದು ಅಲ್ಲ, ಅಷ್ಟೇ ನಾವು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಲ್ಲ. ಅನ್ಪ್ರೆಡಿಕ್ಟಬಲ್ ಲವ್ಸ್ ಅಷ್ಟಮ ಸ್ಥಾನ. ಸ್ವಲ್ಪ ಮಟ್ಟಿಗೆ ನೀವು ಬಾಸ್ ಕಿರಿಕಿರಿಗಳನ್ನು ಅನುಭವಿಸ್ಬೋದು. ಕಿರಿಕಿರಿ ಅನುಭವಿಸಿದ್ರೂ ಕೂಡ ಶುಭತ್ವ ಇರ್ತದೆ, ಬಟ್ ಜಾಗರೂಕರಾಗಿರಬೇಕಾಗುತ್ತದೆ. ಇಲ್ಲಿ ನೀವು ಮಾಡ್ತಕ್ಕಂಥದ್ದು ಮಿಥುನ ರಾಶಿ ಮಿಥುನ ಲಗ್ನವರಾಗಿದ್ದರೆ ಮ್ಯಾಕ್ಸಿಮಮ್ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಹನುಮಾನ್ ಚಾಲೀಸ ಪಠನೆ ಮಾಡೋಕ್ಕೆ ಬರಲ್ಲ ಗುರುಗಳೇ. ಓಂ ಅಂ ಹನುಮತೇ ನಮಃ ಈ ಮಂತ್ರವನ್ನು ಪ್ರತಿ ದಿವಸ 21 ಬಾರಿ ಹೇಳಿ. ಅದರಲ್ಲಿ ವಿಶೇಷವಾಗಿ ಕುಜ ದಶ ಭುಕ್ತಿಗಳು ನಡೀತಾ ಇದ್ದರೆ ಸ್ವಲ್ಪ ಎಫೆಕ್ಟ್ ಮೋರ್, ಅದರ್ವೈಸ್ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆ ಕಟಕ ರಾಶಿ ಕಟಕ ಲಗ್ನಕ್ಕೆ ನೋಡಿ, ಕಟಕ ರಾಶಿ 5 ಮತ್ತು 10 ಅಧಿಪತಿ ಅತ್ಯಂತ ಸಪ್ತಮ ಸ್ಥಾನ, ಅತ್ಯಂತ ರಾಜಯೋಗದ ಕಾಲ. ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ಕಾಲ, ಬಿಸ್ನೆಸ್ಸಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ಕಾಲ. ಬಟ್ ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡು ಬರ್ತಕ್ಕಂಥದ್ದು ಇರ್ತದೆ. ಸಪ್ತಮ ಸ್ಥಾನ ಯಾವುದರಲ್ಲಾದರೂ ಒಂದು ಸಮಸ್ಯೆಯನ್ನು ಕೊಡ್ತದೆ. 2ರ ಅಧಿಪತಿ ಜೊತೆಲಿ ಕೂತಿದ್ದಾನೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಸಮಸ್ಯೆ ಬರ್ಬೋದು. ಅದರ್ವೈಸ್ ಮಿಕ್ಕ ವಿಚಾರಗಳ ಉತ್ಕೃಷ್ಟ ಫಲಗಳು ಜಾಸ್ತಿ ಆಗ್ತಾ ಬರ್ತದೆ. ಕಟಕ ರಾಶಿ ಕಟಕ ಲಗ್ನಕ್ಕೆ ರಾಜಯೋಗದ ಕಾಲ ಈ ಒಂದು ಕುಜನ ಪ್ರವೇಶ. ಅದೇ ರೀತಿಯಾಗಿ ಸಿಂಹರಾಶಿ ಸಿಂಹ ಲಗ್ನಕ್ಕೂ ಕೂಡ ನಿಮಗೂ ಕೂಡ ಒಂದು ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಲಾಭ. 4 ಮತ್ತು 9ರ ಅಧಿಪತಿಯಾಗಿರ್ತಕ್ಕಂಥದ್ದು 6ರ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. 6ರ ಸ್ಥಾನ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಒತ್ತಡಗಳಾಗಬಹುದು. ಇನ್ನು ಮಿಕ್ಕ ವಿಚಾರ ಕೆಲಸ, ವಿಶೇಷವಾಗಿ ಹೊಸ ಕೆಲಸ ಹುಡುಕರ್ತಕ್ಕಂಥವ್ರಿಗೆ, ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ, ಲೋನ್ ತಗೊಳ್ತಕ್ಕಂಥವ್ರಿಗೆ, ಕನ್ಸ್ಟ್ರಕ್ಷನ್ಸ್ ಮಾಡ್ತಕ್ಕಂಥವ್ರಿಗೆ, ಸೇಲ್ಸ್ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಂಹರಾಶಿ ಸಿಂಹಲಗ್ನಕ್ಕೆ. ಬಟ್ ಯಾವುದೇ ಒಂದು ವಿಚಾರದಲ್ಲಿ, ಅಂದರೆ ಕೋರ್ಟ್ ಕಚೇರಿ ವಿಚಾರ ಅಥವಾ ಮತ್ತೊಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಣಬಹುದು. ಅದರಿಂದ ಸ್ವಲ್ಪ ಜಾಗರೂಕರೇ. ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಜಾಗರೂಕತೆ. ಸೂರ್ಯನೊಟ್ಟಿಗೆ ಕುಜನಿರೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ಜಾಗರೂಕರಾಗಿರಬೇಕಾಗುತ್ತೆ. ನೀವು ಈ ಥರದ ಸಮಸ್ಯೆಗಳು ಬರ್ತಾ ಇದೆ ಎಂದಾಗ ರೋಸ್ ವಾಟರ್ನ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿ, ಶುಭವಾಗ್ತದೆ. ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ 3 ಮತ್ತು 8ರ ಅಧಿಪತಿ ಪಂಚಮದಲ್ಲಿದ್ದಾನೆ. ಯಾರು ಈ ಕನ್ಯಾ ರಾಶಿ ಕನ್ಯಾ ಲಗ್ನದವರು ಸ್ಪೋರ್ಟ್ಸ್ ಫೀಲ್ಡಲ್ಲಿದ್ದೀರಾ, ಆ್ಯಕ್ಟಿಂಗ್ ಫೀಲ್ಡಲ್ಲಿದ್ದೀರಾ,
ಇವ್ರಿಗೆಲ್ಲರಿಗೂ ಕೂಡ ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರಾ, ದಿ ಬೆಸ್ಟ್ ಟೈಮ್. ನಿಜವಾಗ್ಲೂ ಆ್ಯಕ್ಟಿಂಗಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳು ಸಿಗುತ್ತೆ. ಬಟ್ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮೋಸಗಳಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಮಿಕ್ಕೆಲ್ಲ ವಿಚಾರಗಳು ದಿ ಬೆಸ್ಟ್ ಟೈಮ್ ಕೂಡ ಈ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಲಭ್ಯತೆ ಆಗುತ್ತೆ. ಹಾಗೆ ತುಲಾರಾಶಿ ತುಲಾ ಲಗ್ನಕ್ಕೆ ಹೋಗೋಣ. 2 ಮತ್ತು 7ರ ಅಧಿಪತಿ ತುಲಾರಾಶಿ ತುಲಾ ಲಗ್ನಕ್ಕೆ 2 ಮತ್ತು 7ರ ಅಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ. ಚತುರ್ಥ ಭಾವ ಅಸ್ತಂಗತ, ಸೂರ್ಯನೊಟ್ಟಿಗೆ ಲಾಭಾಧಿಪತಿಯೊಟ್ಟಿಗಿರೋದ್ರಿಂದ ಯಾವುದಾದ್ರೂ ಒಂದು ವಿಚಾರದಲ್ಲಿ, ಮನೆಯ ವಿಚಾರದಲ್ಲಿ ವಿಳಂಬವಾಗಬಹುದು, ಅಥವಾ ಎಜುಕೇಷನ್ ವಿಚಾರದಲ್ಲಿ ಸ್ವಲ್ಪ ಅಸ್ತಂಗತನ ಆಗಿರೋದ್ರಿಂದ ಸಮಸ್ಯೆಗಳು ಬರ್ಬೋದು. ಮಿಕ್ಕೆಲ್ಲ ವಿಚಾರಗಳು ಒಂದು ರೀತಿಯಾಗಿ ತುಲಾರಾಶಿ ತುಲಾ ಲಗ್ನಕ್ಕೆ ರಾಜಯೋಗವನ್ನು ಕೊಟ್ಟುಬಿಡುತ್ತೆ. ಸಪ್ತಮಾಧಿಪತಿ ಇನ್ ಚತುರ್ಥ ಭಾವ ಇಟ್ಸ್ ಅ ವೆರಿ ಗುಡ್ ಟೈಮ್. ಯಾಕೆಂದರೆ ಯಾರಾದರೂ ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ದೀರಾ, ಭೂಮಿ ಕಾರ್ಯಗಳನ್ನು ಮಾಡ್ತಿದ್ದೀರಾ, ಅಥವಾ ರಿಯಲ್ ಎಸ್ಟೇಟಲ್ಲಿ ಮಾಡ್ತಿದ್ದೀರಾ, 200% ದ ವೆರಿ ಗುಡ್ ಟೈಮ್. ಈ ಸಮಯವನ್ನು ಯುಟಿಲೈಸ್ ಮಾಡ್ಕೊಳ್ಳಿ. 2ರ ಅಧಿಪತಿ ಆಗಿರೋದು 4ರ ಭಾವ, ವಿಶೇಷವಾಗಿರ್ತಕ್ಕಂಥ ಧನಲಭ್ಯವಾಗ್ತಕ್ಕಂಥದ್ದು ಎರಡು ಮಾತಿಲ್ಲ. ಖಂಡಿತವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾಲ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಅಂತ ನೋಡಿದ್ವಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ 1 ಮತ್ತು 6ರ ಅಧಿಪತಿ ತೃತೀಯ ಭಾವದಲ್ಲಿ ಅಸ್ತಂಗತ, ಅದರ ದಶಮಾಧಿಪತಿ ಜೊತೆಲಿದ್ದಾನೆ. ತೃತೀಯ ಭಾವ ನೋಡಿ, ಏನು ಎಫರ್ಟ್, ಅಣ್ಣ ತಮ್ಮಂದರ ವಿಚಾರ ಅಥವಾ ಸೇಲ್ಸ್, ಅಲ್ಲಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ಸ್ವಲ್ಪ ವಿಳಂಬತೆಯಾಗಬಹುದು. ಅಹಂ ಅಂದ ಸ್ವಲ್ಪ ಗಲಾಟೆಗಳಾಗಬಹುದು ಅಣ್ಣ ತಮ್ಮಂದರ ವಿಚಾರದಲ್ಲಿ. ಅದರ ಬಿಟ್ಟು ಮಿಕ್ಕೆಲ್ಲ ವಿಚಾರಗಳು ಶುಭವನ್ನು ತರ್ತದೆ. ಮ್ಯಾಕ್ಸಿಮಮ್ ನಿಮ್ಮ ಪ್ರಯತ್ನ ಸಫಲತೆಯನ್ನು ಕೊಡುತ್ತೆ. ಕ್ರಿಯೇಟಿವಿಟಿ, ಸಾಫ್ಟ್ವೇರ್ ಫೀಲ್ಡು ಮತ್ತೊಂದು, ಅದರಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಫಲ. ಯಾವುದಾದ್ರೂ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲ. ಹಾಗೆ ಧನುರಾಶಿ ಧನುಲಗ್ನ ನೋಡಿ, ಧನುರಾಶಿ ಧನುರ್ಲಗ್ನ 5 ಮತ್ತು 12ರ ಅಧಿಪತಿ ಧನಸ್ಥಾನದಲ್ಲಿ ಅಸ್ತಂಗತ. ಕುಟುಂಬ ಸ್ಥಾನ ಯಾವುದಾದ್ರೂ ಒಂದು ಡಿಫಾಲ್ಟ್ ಅಂತೂ ಕೊಟ್ಟೇ ಕೊಡ್ತದೆ. ಮಿಕ್ಕ ವಿಚಾರಗಳಲ್ಲಿ ಹಣಕಾಸಿನ ವಹಿವಾಟುಗಳು, ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ. ಆದರೂ 12ರ ಅಧಿಪತಿ ಆಗಿರೋದ್ರಿಂದ ಕುಜಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ. ತೊಗರಿ ವೇಳೆ ಆಗಿಂದಾಗೆ ದಾನ ಕೊಡಿ ಸಾಕು. ಮ್ಯಾಕ್ಸಿಮಮ್ ಧನುರಾಶಿ ಧನುಲಗ್ನಕ್ಕೆ ಇದು ಕೂಡ ಧನ ಸಂಪಾದನೆಯನ್ನು ಮಾಡ್ತಕ್ಕಂಥ ಕಾಲ. ಮ್ಯಾಕ್ಸಿಮಮ್ ವೆರಿ ವೆರಿ ಗುಡ್. ಅದೇ ರೀತಿಯಾಗಿ ಮಕರ ರಾಶಿ ಮಕರ ಲಗ್ನಕ್ಕೆ ವಿಶೇಷವಾಗಿರ್ತಕ್ಕಂಥ ರಾಜಯೋಗ, ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಕೊಡುತ್ತೆ. 4 ಮತ್ತು 11ರ ಅಧಿಪತಿ ಆಗಿರೋದ್ರಿಂದ ಸಫಲತೆ, ಆರೋಗ್ಯದಲ್ಲಿ ಸ್ವಲ್ಪ ಮಿಶ್ರತೆ ಇರುತ್ತೆ, ಬಟ್ ರಾಜಯೋಗವನ್ನು ಕಟ್ಟಿಕೊಡುತ್ತೆ. ಸೂರ್ಯನೊಟ್ಟಿಗಿರೋದ್ರಿಂದ ಮ್ಯಾಕ್ಸಿಮಮ್ ಅತ್ಯಂತ ಭೂಮಿಯಿಂದ ಲಾಭವನ್ನು ತಗೊಳ್ತೀರಿ, ಮನೆಯನ್ನು ನಿರ್ಮಾಣವನ್ನು ಮಾಡೋದ್ರಲ್ಲಿ ಲಾಭವನ್ನು ತಗೊಳ್ತೀರಿ. ಆಸ್ತಿ ಖರೀದಿ ಯೋಗಗಳಂಥ ಒಂದು ಲಾಭಗಳು ನಿಮಗೆ ಲಭ್ಯತೆ ಸಿಕ್ಕೇ ಸಿಗುತ್ತೆ. ಹಾಗೆ ಕುಂಭರಾಶಿ ಕುಂಭಲಗ್ನಕ್ಕೆ ಹೋದರೆ 3 ಮತ್ತು 9ರ ಅಧಿಪತಿ 12ರಲ್ಲಿ ವಿದೇಶ ಪ್ರಯಾಣ, ಬಟ್ ಆರೋಗ್ಯ ಎಚ್ಚರ. 12ರ ಸ್ಥಾನ ಸ್ವಲ್ಪ ಮಟ್ಟಿಗೆ ನಿಮಗೆ ಅಸ್ತಂಗತನ ಆಗಿರೋದ್ರಿಂದ ಕೆಲವೊಂದು ಕಿರಿಕಿರಿಗಳಾಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಅಷ್ಟು ಶುಭ ಫಲ ಪ್ರಾಪ್ತಿ ಇಲ್ಲ. ಆದರೆ ಏನಾದರೂ ಆಧ್ಯಾತ್ಮಿಕ, ವಿದೇಶ ಪ್ರಯಾಣ ಚೇಂಜ್ ಮಾಡ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ದಿ ಬೆಸ್ಟ್ ಟೈಮ್. ಹಾಗೆ ಮೀನರಾಶಿ ಮೀನ ಲಗ್ನಕ್ಕೆ ನೋಡಿದ್ರೆ 2 ಮತ್ತು 9ರ ಅಧಿಪತಿ 11ರಲ್ಲಿ ಅಸ್ತಂಗತನಾಗಿದ್ದಾನೆ. ಯಾವುದಾದ್ರೂ ಒಂದರಲ್ಲಿ ನಿಮಗೆ ಸಮಸ್ಯೆ ಆಗ್ತದೆ. ಅಂದರೆ ಲಾಭದಲ್ಲಿ ಕೊರತೆ ಆಗ್ಬೋದು, ಸಹೋದರರ ಸಮಸ್ಯೆಗಳಲ್ಲಿ ಕೊರತೆ ಆಗ್ಬೋದು, ಕುಟುಂಬದ ವಿಚಾರಗಳಲ್ಲಿ ಸಮಸ್ಯೆ ಆಗೋದು. ಮಿಕ್ಕವೆಲ್ಲ ವಿಚಾರದಲ್ಲಿ ಎಕ್ಸಲೆಂಟ್ ಪೀರಿಯಡ್ ಲಾಭವನ್ನು ತರುತ್ತೆ. ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ. ಹಾಗೆ ಒಂದು ಈ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ತರುತ್ತೆ. ಕುಜನ ಪಾತ್ರ ಇದರಲ್ಲಿ ವಿಶೇಷವಾಗಿ ನಿಮಗೆ ಹಣಕಾಸಿನ ವ್ಯಾಪಾರದಲ್ಲಿ ತುಂಬ ಅಭಿವೃದ್ಧಿಯನ್ನು ತರತಕ್ಕಂಥದ್ದು ಮೀನರಾಶಿ ಮೀನ ಲಗ್ನಕ್ಕೆ ಲಭ್ಯತೆ. ಅಸ್ತಂಗತನಾಗಿರೋದ್ರಿಂದ ನಿಮ್ಮ ದಶಾಭುಕ್ತಿಗಳಲ್ಲಿ ಕುಜ ದಶನೆ ನಡೀತಾ ಇದೆ ಅಂದರೆ ಕುಜನ ಪ್ರಾರ್ಥನೆಯನ್ನು ಮಾಡಿ, ಅಥವಾ ಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ, ಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ, ಈ ರೀತಿಯಾದಂಥ ಮಂತ್ರಗಳನ್ನು ಹೇಳಿ. ಹಾಗೆ ಸುಬ್ರಹ್ಮಣ್ಯನ ಸನ್ನಿಧಾನವನ್ನು ಭೇಟಿ ಮಾಡಿಕೊಳ್ಳಿ. ಕೆಂಪು ವಸ್ತ್ರಧಾರಣೆ ಅಥವಾ ಕೆಂಪು ಅಂದರೆ ಒಳ್ಳೆಯ ಕುಂಕುಮವನ್ನು ಧರಿಸ್ತಕ್ಕಂಥದ್ದು, ಇವೆಲ್ಲ ಕೂಡ ದಶಾಭುಕ್ತಿಗಳಲ್ಲಿ ಕುಜನಿದ್ದಾಗ, ಶುಭ ಫಲಪ್ರಾಪ್ತಿ ಇದ್ದಾಗ ಖಂಡಿತವಾಗಿ ಈ ಒಂದು ಸರಳ ಕಾರ್ಯಗಳನ್ನು ಮಾಡಿಕೊಳ್ಳಿ. ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತದೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.